ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನೋಡ್ತಿರೋ ಈ ಸ್ಟಿಚ್ದ ಹೆಸರು ಬ್ಯಾಕ್ ಚೈನ್ ಸ್ಟಿಚ್ ಅಂತ. ನಾವು ಬ್ಯಾಕ್ ಸೈಡಿಂದ ಚೈನ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಆವಾಗ ಒಂದು ನಾಟ್ ಬೀಳುತ್ತೆ, ಅದನ್ನು ನಾವು ಬ್ಯಾಕ್ ಚೈನ್ ಸ್ಟಿಚ್ ಅಂತ ಕರೀತಾರೆ. ಅದನ್ನು ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ಥ್ರೆಡ್ನ ಮೇಲಿಂದ ತಗೊಂಡು ನಾನು ಸ್ಟಾರ್ಟಿಂಗಲ್ಲಿ ಇದನ್ನು ಜರಿಯಿಂದ ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ಒಂದು ಚೈನ್ ಹಾಕೋಬೇಕು. ದೊಡ್ಡ ಚೈನ್ ಹಾಕ್ಕೊಂಡ್ವಲ್ಲ ಅದರ ಪಕ್ಕ ಚಿಕ್ಕದು ತೊಗೊಂಡು ಹಾಕ್ಕೊಂಡ್ಬಿಟ್ಟು ಈ ಥರ ತಿರುಗಿಸ್ಕೊಂಡು ಆ ದೊಡ್ಡ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಥರ ಮೇಲೆ ತಂದು ಆವಾಗ ಮತ್ತೆ ಒಂದು ದೊಡ್ಡ ಚೈನ್ನ ಹಾಕ್ಕೋಬೇಕು. ಮತ್ತೆ ಒಂದು ಪಕ್ಕಕ್ಕೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ತಿರುಗಿಸ್ಕೊಂಡು ಈ ಥರ ದೊಡ್ಡ ಚೈನ್ ಮಧ್ಯೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ ನಿಧಾನಕ್ಕೆ ದೊಡ್ಡದೊಂದು ಚೈನ್ ಹಾಕ್ಕೊಂಡು ಅದರ ಪಕ್ಕನೇ ಮುಂದ್ಗಡೆ ಇನ್ನೊಂದು ಚೈನ್ನ, ಅದರ ಮುಂದೆನೇ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಥ್ರೆಡ್ನ ತಿರುಗಿಸ್ಕೊಂಡು ದೊಡ್ಡ ಚೈನಲ್ಲಿ ಲಾಕ್ ಮಾಡಿದರೆ ಅದೊಂದು ನಾಟ್ ಕ್ರಿಯೇಟ್ ಆಗುತ್ತೆ. ಈ ವಿಡಿಯೋ ನೋಡೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ಹಾಕುವ ವಿಡಿಯೋದು ಡೈಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಂದರೆ ನಾನು ಯಾವಾಗ ವಿಡಿಯೋ ಹಾಕ್ತೀನೋ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ನೀವು ನನ್ನ ವಿಡಿಯೋನ ಡೈಲಿ ನೋಡ್ಬೋದು. ಈಗ ಈ ಚೈನು ಇದೇ ರೀತಿ ಜರಿಯಿಂದ ಹಾಕ್ಕೊಂಡು ಹೋಗ್ತೀನಿ. ಈ ಥರ ದೊಡ್ಡ ಚೈನ್ ಒಂದು ಹಾಕ್ಕೊಂಡು ಚಿಕ್ಕದು ಅದರ ಮುಂದ್ಗಡೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ದಾರನ ತಿರುಗಿಸ್ಕೊಂಡು ನೀವು ಮುಂಚೆ ದೊಡ್ಡ ಚೈನ್ ಹಾಕ್ಕೊಂಡಿರ್ತೀರಲ್ಲ ಅದರ ಒಳಗಡೆ ಲಾಕ್ ಮಾಡಿ ಮತ್ತೆ ದೊಡ್ಡ ಚೈನ್ ಹಾಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಇದನ್ನು ಬೇಸಿಕ್ ಚೈನ್ ಸ್ಟಿಚ್ ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ, ಇದು ಅದೇ ರೀತಿಯೇ ಬರುತ್ತೆ, ಸ್ವಲ್ಪ ಚೇಂಜ್ ಬರುತ್ತೆ. ಆವಾಗಲೇ ಹೇಳಬೇಕಾಗಿತ್ತು, ಮಿಸ್ ಆಗಿತ್ತು ಅಂತ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ನಾರ್ಮಲ್ ಚೈನ್ಗಿಂತನೂ ಈ ಚೈನು ಬ್ಯಾಕ್ ಚೈನ್ ಸ್ಟಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಲ್ಲ ಟ್ರೈ ಮಾಡಿ ಮನೆಯಲ್ಲಿ. ನಾನಿವತ್ತು 3 ಥರ ಅಂದರೆ ಒಂದು ಜರಿಯಿಂದ ಸಿಲ್ಕ್ ಥ್ರೆಡ್ಡಿಂದ ಆಮೇಲೆ ಇನ್ನೊಂದು ಬೀಡ್ಸ್ ಹಾಕಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಅಂದರೆ ನನಗೆ ಆ ಬೀಡ್ಸ್ ಹಾಕೋದು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಅದು ಈ ಥರ ಬರಲ್ಲ, ಸ್ವಲ್ಪ ಚೇಂಜ್ ಬರುತ್ತೆ. ಅದಕ್ಕೆ ಗಮನ ಕೊಟ್ಟು ನೋಡಿಕೊಂಡು ನೀವು ಮನೇಲಿ ಟ್ರೈ ಮಾಡಿ. ಈಗ ನಾನು ಸಿಲ್ಕ್ ಥ್ರೆಡ್ಡಿಂದ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೇಮ್ ಬರುತ್ತೆ ಫ್ರೆಂಡ್ಸ್. ಈ ಥರ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಅದ್ರ ಮುಂದ್ಗಡೆನೇ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಅದ್ರ ಪಕ್ಕನೇ ಹಾಕ್ಕೊಳ್ಳಿ. ಆಮೇಲೆ ಥ್ರೆಡ್ನ ತಿರುಗಿಸ್ಕೊಂಡು ದೊಡ್ಡ ಚೈನ್, ಮುಂಚೆ ದೊಡ್ಡ ಚೈನ್ ಹಾಕ್ಕೊಂಡಿರ್ತಾರಲ್ಲ ಅದರ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ದಾರ ಮೇಲೆ ಬರುತ್ತಲ್ಲ ಆವಾಗ ಮತ್ತೆ ಒಂದು ದೊಡ್ಡ ಚೈನು, ಆ ಪಕ್ಕಕ್ಕೆ ಒಂದು ಚೈನು ಮಧ್ಯೆ ಹಾಕ್ಕೊಂಡು ಲಾಕ್ ಮಾಡೋದು. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆವಾಗ ಮಧ್ಯದಲ್ಲಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಆವಾಗ ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ.
ಈಗ ಈ ಸಿಲ್ಕ್ ಥ್ರೆಡ್ಡಿಂದ ಹಾಕ್ಕೊಂಡಿದ್ದು ಕಂಪ್ಲೀಟ್ ಆದಮೇಲೆ ಒಂದು ನಾಟ್ ಹಾಕ್ಕೊಂಡು ಎಂಡ್ ಮಾಡ್ತೀನಿ. ಈಗ ಇಲ್ಲಿನೂ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡ್ತೀನಿ, ಬಟ್ ಈ ಶುಗರ್ ಬೀಡ್ಸ್ನ ಹಾಕೋತಾ ಇದ್ದೀನಿ. ಬೀಡ್ಸ್ ಯಾವ್ದು ಬೇಕಾದರೂ ಹಾಕೊಳ್ಳಿ, ನೀವು ಪರ್ಲ್ ಹಾಕೋಬೋದು, ಈ ಥರ ಶುಗರ್ ಬೀಡ್ಸು, ಇಲ್ಲ ಇದರಲ್ಲಿ ಇನ್ನೊಂದು ರೌಂಡ್ ಬೀಡ್ಸ್ ಬರುತ್ತೆ, ಅದು ನಿಮ್ಗೆ ಯಾವ್ದು ಬೇಕೋ ಆ ಥರ ಕಲರ್ ಆಗಿರೋದು ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಈ ರೀತಿ ಒಂದು ಚೈನ್ ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಲಾಕ್ ಮಾಡಿ, ಅದು ಹಿಂದ್ಗಡೆ ಲಾಕ್ ಮಾಡ್ತೀರಲ್ವಾ ದೊಡ್ಡ ಚೈನಲ್ಲಿ, ಆವಾಗ ಥ್ರೆಡ್ನ ಸ್ವಲ್ಪ ಮೇಲೆತ್ತಿ ಬಿಟ್ಟು ಆವಾಗ ನೀಡಲಲ್ಲಿ ಒಂದು ಬೀಡ್ಸ್ ತೊಗೊಂಡು ಆವಾಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾದಮೇಲೆ ಮತ್ತೆ ದೊಡ್ಡ ಚೈನ್ ಹಾಕ್ಕೋಬಾರ್ದು, ಅದ್ರ ಪಕ್ಕನೇ ಇನ್ನೊಂದು ಚಿಕ್ಕ ಚೈನ್ ಹಾಕ್ಕೊಂಡು ಆಮೇಲೆ ದೊಡ್ಡ ಚೈನ್ ಹಾಕ್ಕೋಬೇಕು. ಈಗ ದೊಡ್ಡದು ಹಾಕ್ಕೊಂಡ್ರಲ್ಲ ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನು, ಆಮೇಲೆ ದಾರ ತಿರುಗಿಸ್ಕೊಂಡು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀಡಲಿಂದ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಇದಾಗುತ್ತೆ. ಈ ಥರ ಹಿಂದ್ಗಡೆ ತಂದು ಆ ದೊಡ್ಡ ಚೈನಲ್ಲಿ ಲಾಕ್ ಮಾಡ್ತೀರಲ್ವ, ಆವಾಗ ಮೇಲೆ ಬರುತ್ತಲ್ಲ ಇದು ಥ್ರೆಡ್ಡು, ಅದರಲ್ಲಿ ನೀವು ಒಂದು ಬೀಡ್ಸ್ ತೊಗೊಂಡು ಆ್ಯಡ್ ಮಾಡಿಕೊಂಡು ಅದ್ರ ಮುಂದೆನೇ ಹತ್ತಿರನೇ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತು ಒಂದು ದೊಡ್ಡ ಚೈನು, ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ನಾರ್ಮಲ್ ಬ್ಯಾಕ್ ಚೈನ್ ಸ್ಟಿಚ್ ಹಾಕೋಕ್ಕಿಂತಲೂ ಈ ಥರ ಬೀಡ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಹಾಕ್ಕೊಂಡು ಒಂದು ಬೀಡ್ಸ್ ತೊಗೋಬೇಕು, ಬೀಡ್ಸ್ ಹಾಕ್ಕೊಂಡು ಅದ್ರ ಮುಂದೆನೇ ಒಂದು ಲಾಕ್ ಮಾಡಿ ಈ ಥರ ದೊಡ್ಡ ಚೈನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಪದೇ ಹೇಳಿದರೆ ನಿಮಗೆ ಬೋರ್ ಆಗ್ಬೋದು. ಒಂದು ಸರ್ತಿ ವಿಡಿಯೋನ ನಿಮ್ಗೆ ಅರ್ಥ ಆಗದೇ ಇದ್ದರೆ ಮತ್ತೆ ಈ ವಿಡಿಯೋನ ಫಸ್ಟಿಂದ ಪ್ಲೇ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಎಂಡು ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಎಂಡಲ್ಲಿ ಈ ಥರ ಒಂದು ನಾಟ್ ಹಾಕ್ಕೊಂಡು ಎಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಈ ಥರ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಇದು ಹೇಗೆ ಅನ್ನಿಸ್ತು ಅಂತ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.